ರಾಜಕೀಯ ಕೆಸರೆರಚಾಟದಲ್ಲಿ ಮುಳುಗಿರುವ ಸರ್ಕಾರಕ್ಕೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಮರೆತೇ ಹೋಗಿದೆ. ಭಾರಿ ಮಳೆಯಾಗಿ ಹಲವು ಡ್ಯಾಂಗಳು ತುಂಬಿದೆ. ಈ ಹೊತ್ತಲ್ಲಿ ಟಿಬಿ ಡ್ಯಾಂನಲ್ಲಿನ ಅವಘಡ ಕಂಟಕವಾಗುವ ಸಾಧ್ಯತೆ ಇದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಕಟ್, ಡಿಸಿಎಂಗೆ ಆತಂಕ. ಡಿಕೆಶಿ ಕೈತಪ್ಪುತ್ತ ಜಲಸಂಪನ್ಮೂಲ ಖಾತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳಿಗಿಂತ ರಾಜಕೀಯ ಕೆಸರೆರಚಾಟವೇ ಜಾಸ್ತಿ ಆಗ್ತಿದೆ. ಈ ಬಾರಿ ರಾಜ್ಯಾದ್ಯಂತ ಮಳೆ ಚೆನ್ನಾಗಿ ಆಗಿದ್ದು ಹಲವು ಡ್ಯಾಂಗಳು ತುಂಬಿವೆ. ಇಂತಹ ಹೊತ್ತಲ್ಲಿ ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಕಟ್ ಆಗಿದ್ದು ಅಪಾರ ಪ್ರಮಾಣದ ನೀರು ನದಿಗೆ ಬಿಡಲಾಗುತ್ತಿದೆ. ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ರಾಜಕೀಯ ಜಟಾಪಟಿಯಲ್ಲಿ ಸಿಲುಕಿರುವ ಡಿಕೆ ಶಿವಕುಮಾರ್ಗೆ ಜಲ ಸಂಪನ್ಮೂಲ ಖಾತೆ ಹೊರೆಯಾದಂತೆ ಕಾಣಿಸ್ತಾ ಇದೆ. ಆ ಖಾತೆ ಮೇಲೆ ಹೆಚ್ಚು ಗಮನ ಕೊಡದ ಡಿಕೆ ಶಿವಕುಮಾರ್ಗೆ ಎಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ವೇನೋ ಏನೋ ಗೊತ್ತಿಲ್ಲ. 3 ಮಹತ್ತರ ಖಾತೆಯನ್ನ ತಮ್ಮಲ್ಲಿಯೇ ಇಟ್ಕೊಂಡು ಒದ್ದಾಡ್ತಿದ್ದಾರೆ ಎನ್ನಲಾಗ್ತಿದೆ. ಅಧಿಕಾರದ ಆಸೆಯಿಂದಲೋ ಅಥವಾ ಆಡಳಿತದ ದುರಾಸೆಯ ಫಲವಾಗಿಯೋ ಮಹತ್ತರ ಖಾತೆಗಳನ್ನ ಹಿಡಿದಿಟ್ಟುಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬೆಂಗಳೂರು ಅಭಿವೃದ್ಧಿ ಜೊತೆಗೆ ಜಲ ಸಂಪನ್ಮೂಲ ಖಾತೆ ಡಿಕೆ ಶಿವಕುಮಾರ್ ಕೈಯಲ್ಲಿದ್ದು ನಿಭಾಯಿಸಲು ಒದ್ದಾಡ್ತಿದ್ದಾರೆ ಎನ್ನಲಾಗಿದೆ. ಕೆಪಿಸಿಸಿ ಬೆಂಗಳೂರು ಅಭಿವೃದ್ಧಿಯತ್ತ ಮಾತ್ರ ಡಿಕೆಶಿ ಚಿತ್ತ. ಕೆಪಿಸಿಸಿ ಹಾಗೂ ಬೆಂಗಳೂರು ಅಭಿವೃದ್ಧಿಯತ್ತ ಮಾತ್ರ ಡಿಕೆ ಶಿವಕುಮಾರ್ ತಮ್ಮ ಚಿತ್ತ ಹರಿಸಿದ್ದು ಅದಕ್ಕಾಗಿಯೇ ಹಗಲಿರುಳು ಓಡಾಡ್ತಿದ್ದಾರೆ. ಆದರೆ ಜಲ ಸಂಪನ್ಮೂಲ ಖಾತೆ ನಿರ್ವಹಣೆ ಮಾಡುವುದನ್ನೇ ಮರೆತಂತಿದೆ. ಇದರ ಫಲವಾಗಿ ಟಿಬಿ ಡ್ಯಾಂನಲ್ಲಿ ನಡೆದ ಅವಘಡವೇ ಸಾಕ್ಷಿ. 1 ವರ್ಷದಿಂದ ಟಿಬಿ ಡ್ಯಾಂ ಅಧಿಕಾರಿಗಳ ಸಭೆ ಮಾಡದ ಡಿಕೆಶಿ ನಿರ್ಲಕ್ಷಿಸಿದ್ದಾರೆ. ಟಿಬಿ ಡ್ಯಾಂ ಮಾತ್ರ ಅಲ್ಲದೆ ಆಲಮಟ್ಟಿ ಡ್ಯಾಂ ನಿರ್ವಹಣೆ ಕಥೆಯೂ ಅಷ್ಟೇ ಆಗಿದೆ. ಇದರಿಂದ ಜಲ ಸಂಪನ್ಮೂಲ ಖಾತೆ ಡಿಕೆ ಶಿವಕುಮಾರ್ ಕೈ ತಪ್ಪುವ ಸಾಧ್ಯತೆ ಇದೆ. ಮುಂದಿನ ಸಚಿವ ಸಂಪುಟ ಪುನರ್ರಚನೆ ವೇಳೆ ಜಲ ಸಂಪನ್ಮೂಲ ಖಾತೆ ಕೈ ತಪ್ಪುವ ಸಾಧ್ಯತೆ ಇದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಆ ನಾಯಕರ ವಿರುದ್ಧ ತಿರುಗಿ ಬಿದ್ದಿರೋ ರೆಬಲ್ಸ್ ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ. ಸೆಪ್ಟೆಂಬರ್ 17ರಂದು ಕೂಡಲ ಸಂಗಮದಿಂದ ಬಳ್ಳಾರಿ ಅವರಿಗೆ ಪಾದಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟ. ಬೆಳಗಾವಿಯಲ್ಲಿ ಬಿಜೆಪಿ ಅತೃಪ್ತರ ಮೀಟಿಂಗ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಪಾದಯಾತ್ರೆ ನಡೆಸಿ ರೋಷಾವೇಶ ತೋರುವುದರ ಜೊತೆಗೆ ಶಕ್ತಿ ಪ್ರದರ್ಶನ ಮಾಡಿದ್ರು. ಇದನ್ನ ಕಂಡು ಕಣ್ಣು ಕೆಂಪಾಗಿಸಿರುವಂತಹ ರೆಬಲ್ ನಾಯಕರು ಉತ್ತರದಲ್ಲೂ ಬೃಹತ್ ಪಾದಯಾತ್ರೆ ನಡೆಸಲು ಸಜ್ಜಾಗಿದ್ದಾರೆ. ಉತ್ತರದಲ್ಲೂ ಪಾದಯಾತ್ರೆಗೆ ವಿಜೇಂದ್ರ ವಿರೋಧಿ ಬಣ ಸಜ್ಜಾಗಿದೆ. ಬಿಜೆಪಿಯ 10ಕ್ಕೂ ಹೆಚ್ಚು ರೆಬಲ್ ನಾಯಕರಿಂದ ಉತ್ತರ ಸವಾರಿಗೆ ನಿರ್ಧರಿಸಿದ್ದಾರೆ. ಹೈಕಮಾಂಡ್ ಅನುಮತಿ ಪಡೆದು ಮುಂದಿನ ಹೆಜ್ಜೆ ಇಡಲು ತೀರ್ಮಾನಿಸಿದ್ದಾರೆ. ಮೂಡ ಮಾದರಿಯಲ್ಲಿ ವಾಲ್ಮೀಕಿ ಹಗರಣವನ್ನ ಖಂಡಿಸಿ ಪಾದಯಾತ್ರೆ ಮಾಡಲು ಅನುಮತಿ ಪಡೆಯಲು ನಿರ್ಧರಿಸಿದ್ದಾರೆ. ಕೂಡಲ ಸಂಗಮದಿಂದ ಬಳ್ಳಾರಿಯ ತನಕ ಪಾದಯಾತ್ರೆ ನಡೆಸಲು ಪ್ಲಾನ್ ಮಾಡಿದ್ದಾರೆ. ಹೈಕಮಾಂಡ್ ಅನುಮತಿ ಕೊಟ್ಟರೆ ಬಳ್ಳಾರಿ ಪಾದಯಾತ್ರೆ ಯಶಸ್ವಿಗೊಳಿಸಲು ತಯಾರಿ ನಡೆಸಿದ್ದಾರೆ. ಅನುಮತಿ ಕೊಡದಿದ್ರೆ ಬೇರೆ ಪ್ಲಾನ್ ಮಾಡಲಾಗಿದೆ. ವಿಜೇಂದ್ರ ವಿರುದ್ಧ ರೆಬಲ್ಸ್ ಕಿಡಿ. ವಿಜೇಂದ್ರ ಹಾಗೂ ಬಿಎಸ್ವೈ ವಿರುದ್ಧ ರೆಬಲ್ ನಾಯಕರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಪಕ್ಷದ ವಿರುದ್ಧ ಯತ್ನಾಳ್, ರಮೇಶ್ ಜಾರಕಿಹೊಳಿ ತಿರುಗಿ ಬಿದ್ದಿದ್ದು 12ಕ್ಕೂ ಹೆಚ್ಚು ಅತೃಪ್ತ ನಾಯಕರು ಗುಪ್ತ ಸಭೆ ನಡೆಸಿದ್ದಾರೆ. ಮೀಟಿಂಗ್ನಲ್ಲಿ ವಿಜೇಂದ್ರ ಅಸಮಾಧಾನಿತ ಶಾಸಕರನ್ನ ಸೆಳೆಯೋದು, 50ರಿಂದ 60 ನಾಯಕರನ್ನ ಒಂದುಗೂಡಿಸಿ ಶಕ್ತಿ ಪ್ರದರ್ಶನ ಮಾಡೋದು, ವಿಜೇಂದ್ರ ಹಣಿಯೋದಷ್ಟೇ ಅತೃಪ್ತ ನಾಯಕರ ನಡೆ ಎಂಬುದು ತಿಳಿದು ಬಂದಿದೆ. ಬಿಎಸ್ವೈ ವಿಜೇಂದ್ರ ವಿರುದ್ಧ ತೊಡೆ ತಟ್ಟಲು ರೆಬಲ್ ಸಜ್ಜಾಗಿದ್ದಾರೆ. ಈ ಎಲ್ಲ ಸಂಗತಿಗಳನ್ನು ಹೈಕಮಾಂಡ್ಗೆ, ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸಬೇಕು ಮತ್ತು ಬರೋ ದಿನಗಳಲ್ಲಿ ಮೂಡ ಹಗರಣದ ಪಾದಯಾತ್ರೆ ರೀತಿಯೇ ಇನ್ನೂ ಹೆಚ್ಚು ಪ್ರಭಾವಿಯಾಗಿ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದೀವಿ.
ಬೆಳಗಾವಿಯಲ್ಲಿ ನಡೆದ ಬಿಜೆಪಿಯ ಘಟಾನುಘಟಿ ನಾಯಕರ ಸಭೆಯಲ್ಲಿ ಮಾಜಿ ಸಂಸದ ಸಿದ್ದೇಶ್ವರ, ಪ್ರತಾಪ್ ಸಿಂಹ, ಅಣ್ಣಾ ಸಾಹೇಬ್ ಜೊಲ್ಲೆ, ಹರಿಹರ ಶಾಸಕ ಬಿಪಿ ಹರೀಶ್, ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಎನ್ಆರ್ ಸಂತೋಷ್ ಭಾಗಿಯಾಗಿದ್ರು. ಬಿವೈ ವಿಜೇಂದ್ರಗೆ ಟಕ್ಕರ್ ಕೊಡಲು ಪಾದಯಾತ್ರೆ ನಡೆಸಲು ಎಲ್ಲಾ ತಯಾರಿ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಡಿ ಕಂಪನಿಗೆ ಮೇಲಿಂದ ಮೇಲೆ ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಇದರಲ್ಲಿ ಜೈಲು ಪಾಲಾಗಿರೋ ದರ್ಶನ್ಗೆ ಈಗ ಆತನ ಫೋನೇ ಮುಳುವಾದಂತೆ ಕಾಣಿಸ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಾಸನಿಗೆ ಕಂಟಕವಾಗುತ್ತಾ ಫೋನ್ ಕಾಲ್ ಸಮಸ್ಯೆ. 400ಕ್ಕೂ ಹೆಚ್ಚು ಫೋನ್ ಕಾಲ್ ಪರಿಶೀಲಿಸಿದ ಖಾಕಿ. ಪರಪ್ಪನ ಅಗ್ರಹಾರ ಸೇರಿರೋ ದರ್ಶನ್ಗೆ ಒಂದಲ್ಲ ಎರಡಲ್ಲ ಹಲವು ಸಮಸ್ಯೆಗಳು ಸಾಲು ಸಾಲಾಗಿ ನಿಂತಿವೆ. ನಿನ್ನೆವರೆಗೆ ಜೀನ್ಸ್ ಪ್ಯಾಂಟ್ ಮೇಲಿದ್ದ ರಕ್ತದ ಕಲೆಯಿಂದ ಕಂಟಕ ಫಿಕ್ಸ್ ಎನ್ನಲಾಗಿತ್ತು. ಆದ್ರೀಗ ಕೊಲೆ ದಿನ ದರ್ಶನ್ ಮೊಬೈಲ್ನಲ್ಲಿ ದಾಖಲಾದ ಕಾಲ್ಗಳ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಪ್ರಕರಣ ಸಂಬಂಧ ಈವರೆಗೆ 400ಕ್ಕೂ ಹೆಚ್ಚು ಫೋನ್ ಕಾಲ್ಗಳನ್ನ ಪರಿಶೀಲಿಸಲಾಗಿದೆ. ಕೃತ್ಯಕ್ಕೂ ಮುನ್ನ, ಕೃತ್ಯದ ನಂತರ ಆರೋಪಿಗಳು ಮಾಡಿದ ಫೋನ್ ಕಾಲ್ಸ್ಗಳನ್ನ ಖಾಕಿ ಚೆಕ್ ಮಾಡಿದೆ. ಕೇವಲ ಫೋನ್ ಕಾಲ್ ಮಾತ್ರವಲ್ಲ, ವಾಟ್ಸ್ಆಪ್ನಲ್ಲಿಯೂ 100 ಕರೆಗಳು ದಾಖಲಾಗಿರೋದು ಗೊತ್ತಾಗಿದೆ. ಕೃತ್ಯಕ್ಕೂ ಮುನ್ನ ಮತ್ತು ಕೃತ್ಯದ ನಂತರ ಪರಸ್ಪರ ಫೋನ್ನಲ್ಲಿ ಮಾತಾಡಿದ್ದಾರೆ. ಖುದ್ದು ದರ್ಶನ್ ಜೊತೆಯೂ ಮಾತುಕತೆ ನಡೆಸಿರೋದು ಸಿಡಿಆರ್ನಲ್ಲಿ ಬಹಿರಂಗವಾಗಿದೆ. ಲಾಕ್ ಆಗಿರೋ 17 ಆರೋಪಿಗಳು ಕೃತ್ಯದ ನಂತರ 50ಕ್ಕೂ ಹೆಚ್ಚು ಮಂದಿ ಜೊತೆ ಮಾತುಕತೆ ನಡೆಸಿರೋದು ಗೊತ್ತಾಗಿದೆ. ಕುಟುಂಬಸ್ಥರು, ಆಪ್ತರು, ಸ್ನೇಹಿತರ ಜೊತೆ ಹಲವು ವಿಚಾರಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ. ಸಿಡಿಆರ್ ಆಧಾರದಲ್ಲಿ 50ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಕೊಲೆಯಾದ ಬಳಿಕ ಅಂದ್ರೆ ಜೂನ್ 8ರಿಂದ ಜೂನ್ 10ರ ನಡುವೆ 400 ಫೋನ್ ಕಾಲ್ ಡೀಟೇಲ್ಸ್ ನ ಪೊಲೀಸರು ಕಲೆ ಹಾಕಿದ್ದಾರೆ. ಹೀಗಾಗಿ ಜೈಲಲ್ಲಿರೋ ಆರೋಪಿಗಳಿಗೆ ಇದೂ ಕೂಡ ಕಂಟಕವಾಗೋದು ಫಿಕ್ಸ್ ಆಗಲಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳ ವಿರುದ್ಧದ ಸಾಕ್ಷ್ಯಗಳು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದ್ದು, ನಾಳೆ ಅಥವಾ ನಾಡಿದ್ದು ಖಾಕಿ ಕೈ ಸೇರೋ ಸಾಧ್ಯತೆ ಇದೆ. ಹೀಗಾಗಿ ಡಿ ಕಂಪನಿಗೆ ಟೆನ್ಷನ್ ಕೂಡ ಹೆಚ್ಚಾಗಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಖಾಕಿ ಹೈಕಣ್ಣು. ವರದಿ ರಿಸಲ್ಟ್ ಏನಿರುತ್ತೆ ಎಂಬ ಕಾತರ. ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಗಳು ಒಂದಿಷ್ಟು ಸಾಕ್ಷ್ಯಗಳನ್ನ ನಾಶ ಮಾಡಿದ್ದಾರೆ. ಪ್ರಕರಣದ ಕಂಪ್ಲೀಟ್ ತನಿಖೆ ನಡೆಸಿದ ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ಕೊಲೆ ಸಮಯದಲ್ಲಿ ದರ್ಶನ್ ತೊಟ್ಟಿದ್ದ ಬಟ್ಟೆ, ದಾಸ ಹಾಗೂ ಪವಿತ್ರ ಗೌಡ ಮನೆಯ ಸಿಸಿಟಿವಿ, ಮೃತದೇಹ ಸಾಗಿಸಲಾಗಿದ್ದ ಜೀಪ್, ರಕ್ತದ